ಸನ್ರೈಸ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಂಧನ ಚಿತ್ರವನ್ನು ತುಳಿಯಲು ನಡೆಸಿದ ಸಂಚು, ಥಿಯೇಟರ್ಗೆ ಕಲ್ಲು, ಖಾರದ ಪುಡಿ, ಸುಟ್ಟ ಕಟೌಟ್ಗಳು, ಬದಲಿಸಿದ ಹಠವಾದಿ ನಿರ್ದೇಶಕ ಸಿಎಂ ರಾಮಕೃಷ್ಣ ಹೆಗಡೆ ಎಂಟ್ರಿ ಕೊಟ್ಟ ರೋಚಕ ಕತೆ ಇಲ್ಲಿದೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಬಂಧನ ಒಂದು ಭಾವನಾತ್ಮಕ ಕಾವ್ಯ. ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅಭಿನಯದ ಈ ಚಿತ್ರ ಇಂದು ಕನ್ನಡಿಗರ ಎದೆಯಾಳದಲ್ಲಿ ಅಚ್ಚಳಿಯದೆ ಉಳಿದಿದೆ. ಆದರೆ 1984ರಲ್ಲಿ ಈ ಚಿತ್ರ ಬಿಡುಗಡೆಯಾದಾಗ ನಡೆದಿದ್ದು ಮಾತ್ರ ಒಂದು ಭಯಾನಕ ಯುದ್ಧ. ಒಂದು ಅದ್ಭುತ ಚಿತ್ರವನ್ನು ಹೇಗಾದರೂ ಮಾಡಿ ಸೋಲಿಸಬೇಕು, ವಿಷ್ಣುವರ್ಧನ್ ಅವರ ಇಮೇಜಿಗೆ ಮಸಿ ಬಳಿಯಬೇಕು ಎಂದು ಕೆಲವು ಕಿಡಿಗೇಡಿಗಳು ನಡೆಸಿದ ಸಂಚು ಅಷ್ಟಿಷ್ಟಲ್ಲ. ಆ ಕರಾಳ ದಿನ ನಡೆದಿದ್ದು ಐ ಡ್ರಾಮಾ. ರಾಜೇಂದ್ರ ಸಿಂಗ್ ಬಾಬು ಅವರ ಸಾಹಸ ಮತ್ತು ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ದಿಟ್ಟ ನಿರ್ಧಾರ. ಸಂಪೂರ್ಣ ಚಿತ್ರಣ ಈ ವಿಡಿಯೋದಲ್ಲಿದೆ. ಸಿನಿಮಾ ಆರಂಭವಾಗುವ ಮುನ್ನವೇ ಶುರುವಾಯಿತು ಭಯೋತ್ಪಾದನೆ. ಚಿತ್ರ ಬಿಡುಗಡೆಯಾದ ದಿನ ಬೆಂಗಳೂರಿನ ಪ್ರಮುಖ ಥಿಯೇಟರ್ಗಳಲ್ಲಿ ಹಬ್ಬದ ವಾತಾವರಣ ಇರಬೇಕಿತ್ತು. ಆದರೆ ಅಲ್ಲಿ ನಡೆದಿದ್ದು ಬೇರೆಯದೇ ಕತೆ. ಸಿನಿಮಾ ನೋಡಲು ಬಂದ ಪ್ರೇಕ್ಷಕರಲ್ಲಿ ಭಯ ಹುಟ್ಟಿಸಲು ಕೆಲವು ದುಷ್ಕರ್ಮಿಗಳು ಯೋಜಿತವಾಗಿ ಕೆಲಸ ಮಾಡಿದರು. ಥಿಯೇಟರ್ ಬಾಗಿಲು ತೆರೆಯುತ್ತಿದ್ದಂತೆ ನೂಕಲು ಸೃಷ್ಟಿಸಿ ಟಿಕೆಟ್ ತೆಗೆದುಕೊಳ್ಳಲು ಸಾಲಿನಲ್ಲಿ ನಿಂತಿದ್ದ ಜನರ ಕಣ್ಣಿಗೆ ಖಾರದ ಪುಡಿ ಎರಚಲಾಗಿತ್ತು. ಅಷ್ಟೇ ಅಲ್ಲ, ಮಹಿಳೆಯರು ಮತ್ತು ಮಕ್ಕಳು ಥಿಯೇಟರ್ಗೆ ಬಾರದಂತೆ ತಡೆಯಲು ಜನಸಂದಣಿಯಲ್ಲಿ ಬ್ಲೇಡ್ನಿಂದ ಹಲ್ಲೆ ಮಾಡಿ ಭಯ ಹುಟ್ಟಿಸಲಾಗಿತ್ತು. ಥಿಯೇಟರ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಕಿಟಕಿ ಗಾಜುಗಳನ್ನು ಪುಡಿ ಮಾಡಲಾಗಿತ್ತು. ಇದು ಕೇವಲ ಅಭಿಮಾನಿಗಳು ಗಲಾಟೆಯಾಗಿರಲಿಲ್ಲ. ಈ ಚಿತ್ರವನ್ನು ಕೊಲ್ಲಲು ನಡೆದ ವ್ಯವಸ್ಥಿತ ಷಡ್ಯಂತ್ರವಾಗಿತ್ತು. ಪೊಲೀಸ್ ಕಮಿಷನರ್ ಮತ್ತು ಸಿಎಂ ರಾಮಕೃಷ್ಣ ಹೆಗಡೆ ಅವರ ಎಂಟ್ರಿ. ಪರಿಸ್ಥಿತಿ ಕೈಮೀರುತ್ತಿದೆ. ಥಿಯೇಟರ್ ಮಾಲೀಕರು ಹೆದರಿ ಶೋ ಕ್ಯಾನ್ಸಲ್ ಮಾಡುವ ಹಂತಕ್ಕೆ ತಲುಪಿದ್ದಾರೆ ಎಂದು ತಿಳಿದ ತಕ್ಷಣ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ನೇರವಾಗಿ ಸಂಪರ್ಕಿಸಿದ್ದು ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ರಾಮಕೃಷ್ಣ ಹೆಗಡೆ ಅವರನ್ನು. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ ಹೆಗಡೆ ಅವರು ತಕ್ಷಣವೇ ಬೆಂಗಳೂರು ಕಮಿಷನರ್ ಪೊಲೀಸ್ ಅವರಿಗೆ ಕಾಲ್ ಮಾಡಿ ಯಾವುದೇ ಕಾರಣಕ್ಕೂ ಸಿನಿಮಾ ನಿಲ್ಲಬಾರದು, ಗಲಾಟೆ ಮಾಡುವ ಪುಂಡರನ್ನು ಒದ್ದು ಒಳಗೆ ಹಾಕಿ ಪ್ರೇಕ್ಷಕರಿಗೆ ರಕ್ಷಣೆ ಕೊಡಿ ಎಂದು ಖಡಕ್ ಆದೇಶ ನೀಡಿದರು. ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಪೊಲೀಸ್ ಪಡೆ ಥಿಯೇಟರ್ಗೆ ಲಗ್ಗೆ ಇಟ್ಟಿತು. ಗಲಾಟೆ ಮಾಡುತ್ತಿದ್ದ, ಕಲ್ಲು ತೂರುತ್ತಿದ್ದ ಸುಮಾರು 25 ಹೆಚ್ಚಕ್ಕೂ ಕಿಡಿಗೇಡಿಗಳನ್ನು ಪೊಲೀಸ್ ಬಂಧಿಸಿದರು. ಜೀಪಿಗೆ ತುಂಬಿದರು. ಪೊಲೀಸರ ಲಾಠಿ ಏಟಿನ ರುಚಿ ನೋಡಿದ ಮೇಲೆ ಗಲಾಟೆ ನಿಂತಿತು. ನಿರ್ದೇಶಕರ ಸವಾಲು ಮತ್ತು ಪ್ರೇಕ್ಷಕರ ಕಣ್ಣೀರು ಪೊಲೀಸರ ಪರಿಸ್ಥಿತಿ ಹತೋಟಿಗೆ ತಂದ ನಂತರ ಸ್ವಂತ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರು ಅಪರ್ಣ ಮತ್ತು ಸುಜಾತ ಥಿಯೇಟರ್ಗಳ ಒಳಗೆ ನುಗ್ಗಿ ಮೈಕ್ ಹಿಡಿದು ನಿಂತರು. ಭಯಗೊಂಡಿದ್ದ ಮತ್ತು ಗೊಂದಲದಲ್ಲಿದ್ದ ಪ್ರೇಕ್ಷಕರನ್ನು ಉದ್ದೇಶಿಸಿ, ನಾನು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದೇನೆ. ಕೆಲವರು ಇದನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ನೀವು ದಯಮಾಡಿ ಪೂರ್ತಿ ಸಿನಿಮಾ ನೋಡಿ. ಕ್ಲೈಮ್ಯಾಕ್ಸ್ ಮುಗಿದ ಮೇಲೆ ನಿಮಗೆ ಇಷ್ಟವಾಗಿಲ್ಲವೆಂದರೆ ನಾಳೆಯೇ ನಾನು ನನ್ನ ಕೈಯಾರೆ ಈ ರೀಲ್ಸ್ ಅನ್ನು ಸುಟ್ಟು ಹಾಕುತ್ತೇನೆ ಎಂದು ಸವಾಲು ಹಾಕಿದರು. ನಿರ್ದೇಶಕರ ಮಾತಿಗೆ ಬೆಲೆ ಕೊಟ್ಟ ಜನ ಸಿನಿಮಾವನ್ನು ನೋಡಲು ಆರಂಭಿಸಿದರು. ಕ್ಲೈಮ್ಯಾಕ್ಸ್ನಲ್ಲಿ ಡಾಕ್ಟರ್ ಹರೀಶ್, ವಿಷ್ಣುವರ್ಧನ್ ಅವರ ಪ್ರೀತಿ ಮತ್ತು ತ್ಯಾಗದ ದೃಶ್ಯ ಬಂತು. ಇಡೀ ಥಿಯೇಟರ್ ಕಣ್ಣೀರಿನಲ್ಲಿ ಮುಳುಗಿತು. ಗಲಾಟೆ ಮಾಡಲು ಬಂದವರು ಮನಸ್ಸು ಕರಗಿತು. ಸಿನಿಮಾ ಮುಗಿದ ಮೇಲೆ ಇಡೀ ಪ್ರೇಕ್ಷಕರು ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ಅಂದು ಗೆದ್ದಿದ್ದು ಕೇವಲ ವಿಷ್ಣುವರ್ಧನ್ ಅಲ್ಲ, ಒಬ್ಬ ನಿರ್ದೇಶಕನ ಛಲ. ಸುಟ್ಟ ಕಟೌಟ್ ಬದಲಿಸಿದ ಹಠವಾದಿ ನಿರ್ದೇಶಕ. ಇದೆಲ್ಲದರ ನಡುವೆ ಮೈಸೂರಿನಲ್ಲಿ ಮತ್ತೊಂದು ಘಟನೆ ನಡೆದಿತ್ತು. ವಿಷ್ಣುವರ್ಧನ್ ಅವರ ದೈತ್ಯ ಕಟೌಟ್ಗೆ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದರು. ಕಟೌಟ್ ಅರ್ಧಬರ್ಧ ಸುಟ್ಟು ಕಪ್ಪಗಾಗಿ ವಿಕಾರವಾಗಿ ಕಾಣುತ್ತಿತ್ತು. ಇದನ್ನು ನೋಡಿದ ವಿತರಕರು ಮತ್ತು ಥಿಯೇಟರ್ನ ಮಾಲೀಕರು ಕಂಗಾಲಾಗಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಕಾಲ್ ಮಾಡಿದರು. ಸರ್, ಕಟೌಟ್ ಸುಟ್ಟು ಹೋಗಿದೆ, ನೋಡೋಕೆ ಅಸಹ್ಯವಾಗಿ ಕಾಣುತ್ತಿದೆ, ಜನರು ಥಿಯೇಟರ್ಗೆ ಬರುತ್ತಾರೆ ಏನೆಂದುಕೊಳ್ಳುತ್ತಾರೆ, ತಕ್ಷಣ ಬೇರೆ ಕಟೌಟ್ ಮಾಡಿಸೋಣ ಎಂದು ಕೇಳಿಕೊಂಡರು. ಆಗ ರಾಜೇಂದ್ರ ಸಿಂಗ್ ಬಾಬು ಅವರು ಕೊಟ್ಟ ಉತ್ತರ ಇಂದಿಗೂ ಇತಿಹಾಸ. ಅವರು ಹೇಳಿದರು, ಯಾವುದೇ ಕಾರಣಕ್ಕೂ ಆ ಸುಟ್ಟ ಕಟೌಟ್ ಅನ್ನು ಅಲ್ಲಿಂದ ಕೆಳಬೇಡಿ, ಹೊಸದನ್ನು ಹಾಕುವುದು ಬೇಡ. ಆ ಸುಟ್ಟ ಕಟೌಟ್ ಹೇಗಿದೆಯೋ ಹಾಗೆಯೇ ಇರಲಿ. ಅಷ್ಟು ಅದ್ಭುತವಾಗಿರುವ ನಮ್ಮ ಸಿನಿಮಾಗೆ ಜನರ ಕೆಟ್ಟ ದೃಷ್ಟಿ ಬೀಳಬಾರದು. ಆ ಸುಟ್ಟ ಕಟೌಟ್ ಅನ್ನು ನಮ್ಮ ಸಿನಿಮಾಗೆ ದೃಷ್ಟಿ ಬೊಟ್ಟು ಎಂದು ಹಾಗೆ ಅಲ್ಲೇ ಇಡಿ ಎಂದು ಕೇಳಿಕೊಂಡರು. ದ್ವೇಷಕ್ಕೆ ಬೆಂಕಿ ಇಟ್ಟವರು ಗೆಲ್ಲುತ್ತಾರಾ ಅಥವಾ ಕಲೆ ಗೆಲ್ಲುತ್ತದಾ ಅಂತ ಜನರೇ ನೋಡಲಿ ಎಂದು
ಗೆಲುವಿನ ಸಂಕೇತವಾಗಿ ಅಲ್ಲೇ ಇರಲಿ ಎಂದು ರಾಜೇಂದ್ರ ಸಿಂಗ್ ಬಾಬು ಅವರು ಆ ಮಾತಿನಂತೆ ಆ ಸುಟ್ಟ ಕಟೌಟ್ ಅನ್ನು ಹಾಗೆಯೇ ಬಿಟ್ಟು ಬಿಡಲಾಯಿತು. ಆ ಸುಟ್ಟ ಕಟೌಟ್ ಸಾಕ್ಷಿಯಾಗಿ ನಿಂತರೆ ಬಂಧನ ಸಿನಿಮಾವು ಅಡೆತಡೆಗಳನ್ನು ಮೆಟ್ಟಿ ನಿಂತು ಬರೋಬ್ಬರಿ 365 ದಿನಗಳಿಗೂ ಕಾಲ ಹೆಚ್ಚು 1 ವರ್ಷಗಳ ಕಾಲ ಪ್ರದರ್ಶನ ಕಂಡ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನೇ ಬದಲಿಸಿತು. ಏನೇ ಆಗಲಿ ವಿಷ್ಣುವರ್ಧನ್ ಹಾಗೂ ನಿರ್ದೇಶಕರ ಈ ಸವಾಲಿಗೆ ಜನರು ಹಾಗೂ ಪ್ರೇಕ್ಷಕರು ಮನಸ್ಸು ಗೆದ್ದಿದ್ದು ಇಂದಿಗೂ ಇತಿಹಾಸದ ಪುಟಗಳಲ್ಲಿ ಉಳಿದಿದೆ. ಒಂದು ಕಲ್ಲು ಶಿಲೆಯಾಗಬೇಕು ಎಂದರೆ ಉಳಿ ಏಟಿನ ಪೆಟ್ಟುಗಳನ್ನು ತಿನ್ನಲೇಬೇಕು ಎಂದರೆ ವಿಷ್ಣುವರ್ಧನ್ ಅವರೇ ಇದಕ್ಕೆ ಸಾಕ್ಷಿ ಎನ್ನುವಂತಿದೆ ಈ ಸಿನಿಮಾ. ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಪೇಜನ್ನು ಫಾಲೋ ಮಾಡಿ.